ಹೇಳ್ರಪ್ಪ ಹೇಳ್ರು. ಇನ್ನು ನನಗೆ ಸಮನಾರು. ಇವಾಗ ಮತ್ತೆ ಇಲ್ಲ ಹೇಳ್ಬೇಕು ಅಂದ್ರೆ. ಆಯ್ತು, ಆಮೇಲೆ ಇಷ್ಟವರೆಗೂ ಮಾತಾಡ್ದು. ವೆಲ್ಕಮ್ ಟು ಚಂದ್ರಾಯ ಪಟ್ಟಣ. ಇವತ್ತಿನ ದಿನ ಏನೆಂದರೆ ವಿಶೇಷ, ನಾವು ಈ ದಿನ ಸ್ನೇಹಿತರೆಲ್ಲ ಒಟ್ಟಿಗೆ ಅಂಬಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೇವೆ. ಸರಿ ಬರ್ತಾ ಇಲ್ಲ ಮಾತಾಡೋಕೆ. ಬಾಯ್ ಬಾಯ್, ಸಿಯೋ, ಮತ್ತೊಮ್ಮೆ ಸಿಗೋಣ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ. ಹೊಡಿಲ್ಲ ಇಡಾನ ಅಂದ್ರೆ ಸಾಕು, ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾವ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇರೋ ಜಾಗ ಬಂದು ಅಬ್ಬಿಮಟ್ಟ ಫಾಲ್ಸ್. ಇದು ಲೊಕೇಟ್ ಆಗಿರೋದು ಸೋಮಾರ್ಪೇಟೆ ಹತ್ರ, ಕೊಡಗು ಅಥವಾ ಕೂರ್ಗ್ ಡಿಸ್ಟಿಕ್. ಬೈಕ್ ರೈಡರ್ ಚಿನ್ನು ಅವರು ಮುಂದೆ ಗಾಡಿಲಿ 3 ಜನ ಸವಾರಿ ಮಾಡ್ತಾ ಇದ್ದಾರೆ. ಬೈಕ್ ರೈಡರ್ ಪೃಥ್ವಿ, ಕಾಂತ, ಪವನ ಸಿದೈತೆ. ಏನ್ ಹೇಳೋದು, ನಾವ್ ತಾನೇ ಓಡಿಸ್ತಾನೆ ಇದ್ದೀರಾ, ತಿರ್ಗಾ ಹೇಳಿ ಅಂದ್ರೆ. ಇಲ್ಲಿ ಮುಂದೆ ನಮ್ಮ ಶ್ರೀಮಂತರು ಆದಿಯವರು ಬರ್ತಾರೆ, ಅವ್ರಿಗೋಸ್ಕರ ಎಲ್ಲ ಧಾವಿಸಿ ಹೊರಟಿದ್ದೀವಿ. ಹಂಗೆ ನಮ್ಮ ಬಾಸ್ ಆಶೀರ್ವಾದ ಪಡೆದು ಈ ಒಂದು ಪಯಣವನ್ನ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್, ಜೈ ಆಂಜನೇಯ. ನಮ್ಮ ಹುಡುಗರು ಬೆಳಗ್ಗೆನೆ ದೇವಸ್ಥಾನ ಹತ್ರ ಸಿಗೋಣ ಅಂದ್ರೆ ಕದಂಬ ಬಾರ್ ಹತ್ರ ಸಿಗೋಣ ಅಂತ ಅವ್ರೆ. ನಮ್ಮ ಹುಡುಗರು ಬೆಳಗ್ಗೆನೆ ದೇವಸ್ಥಾನ ಹತ್ರ ಸಿಗೋಣ ಅಂದ್ರೆ ಕದಂಬ ಬಾರ್ ಹತ್ರ ಸಿಗೋಣ ಅಂತ ಅವ್ರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ ಚಿನ್ನು? ಬಿಡಿ, ಎಲ್ಲ ನೆಕ್ಸ್ಟ್ ಲೆವೆಲ್ ಇದಾರೆ ಹುಡುಗರು. ಅಬ್ಬಿಮಟ್ಟ ಫಾಲ್ಸ್ ಹತ್ರ ಇರೋಂಥ ಸುತ್ತಮುತ್ತ ಪ್ಲೇಸಸ್ ಎಲ್ಲಾನು ಕವರ್ ಮಾಡಕ್ ಟ್ರೈ ಮಾಡ್ತೀವಿ. ಆದಷ್ಟು ಫುಲ್ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀವಿ. ಎಷ್ಟೋ ವರ್ಷಗಳ ನಂತರ ಹುಡುಗರೆಲ್ಲ ಈ ತರ ಹೊರಟಿರೋದು. ಆಲ್ಮೋಸ್ಟ್ 1 ಇಯರ್ ಅಲ್ಲಿ ಇರೋ ಚಿನ್ನು. ಲಾಸ್ಟ್ ಇಯರ್ ನನ್ನ ಬರ್ತಡೇ ಟೈಮಲ್ಲಿ ಹೋಗಿದ್ದು. 1 ಇಯರ್ ಮೇಲೆ 20 ದಿನ ಇದೆ ಎಲ್ಲ ಹುಡುಗರು ಟ್ರಿಪ್ ಹೋಗಿ. ಇವತ್ತು ಆ ದೇವ್ರ ದಯದಿಂದ ಕಾಲ ಕೊಡು ಬಂದಿದೆ. ಕಂಗ್ರಾಚುಲೇಷನ್ ಬ್ರದರ್. ಎಲ್ಲ ಊರಲ್ಲೂ ಮಳೆಗೆ ಮರ ಬಿದ್ದೋಗ್ಬಿಟ್ರೆ ನಮ್ಮೂರಲ್ಲಿ ಗಬ್ಬೆ ಬೀಳ್ಸ್ಕೊಂಡು ಹೋಗ್ಬಿಟ್ಟವ್ರೆ. ಅದು ಮಧ್ಯದ ರೋಡಲ್ಲಿ ಬೀಳ್ಸವ್ರೆ ಪಾಪ. ಕದಂಬ ಬಾರು ಓಪನ್ ಇಲ್ಲ, ನಮ್ಮ ಹುಡುಗ ಬರ್ಬೇಕು. ಓಹೋ ಅಣ್ಣ, ಯಾರ ಇವನು? ಅಷ್ಟು ಬಿಡ್ತೇವೆ ಅಂತಂದ್ರೆ ವಿಚಾರದಲ್ಲಿ ಎಲ್ಲ ಬಾಯ್ಸ್ ಅಣ್ಣ ಗಾಡಿ ಪೆಟ್ರೋಲ್ ಹಾಕೊಂಡು ಫುಲ್ಲು ಚಿಲ್ಲಾಗಿ ರೆಡಿ ಆಗವ್ರೆ. ಹೋಯ್ತಾ ಇರೋದೇ ಇವಾಗ. ನಾವು ಕ್ಯಾಮ್ರಾ ನೋಡಂಗಿಲ್ಲ ಕಣ ಹುಡುಗ. ಹೊಟ್ಟೆ ಬೇರೆ ಹೊಟ್ಟೆ ಇಗ್ತಾ ಇದೆ. ಏನ್ ಸರ್ ನೀವು ಈ ತರ ಎಲ್ಲ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಆನೆ ಹೊಡಿಬೇಕು ಅಂತಲೇ ಬಂದಿರೋದು ನೀವು ಈಗ. ಆನೆ ಹೊಡಿಬೇಕು ಅಂತ ಕಾಂತ ಹೇಳ್ದಂಗೆ ಯಾವ್ದೋ ಮದುವೆ ಐತಿಲಿ.
ಏನ ಮಚ್ಚ ಇದು ಇಷ್ಟೆಷ್ಟು ಚಿಕ್ಕ ಐತೆ? ಮಧ್ಯಾಹ್ನಕ್ಕೆ ಬಂದ್ರೆ ಊಟ ಆಗುತ್ತೆ. ಕದ್ದಿರದ ಟನ್ 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 ಟನ್. ಚನ್ನರಾಯಪಟ್ಟಣ ಒಳೆ ನರಸೀಪುರ ರೋಡ್ ವಿಶೇಷ ಇದೆ. ನಮ್ ಟೀಮ್ ಒಳ್ಳೆ ಇದ್ದಲ್ಲಿ ಲೀಡಲ್ಲಿ ಗೆದ್ಕೊಂಡ್ ಬರ್ತಾರೆ ಅಂತ ವಿಶೇಷ ಇದೆ. ಇವತ್ತು ಟ್ರಿಪ್ ಹೋಗ್ತಾ ಇದ್ರೆ ನಿಮ್ಮ ಅನಿಸಿಕೆ ಏನು? ಅದು ರೈಡಿಂಗು, ಬೈಕ್ ರೈಡಿಂಗು ಅಂಬಿ ಜೊತೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಮ್ಮ ದೇವೇಗೌಡರು ಹುಟ್ಟಿರೋ ನಾಡಿನಲ್ಲಿ ವಾರ ಪ್ರಕೃತಿ ಸೌಂದರ್ಯ, ಜೋರು ಮಳೆ, ಕರಿ ಟಾರು, ಒಳ್ಳೆ ಬೈಕು. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬಿಶ್. ಈ ತರ ಎಲ್ಲಾ ಹುಡುಗರು ಹೋಗಿ ಎಷ್ಟೋ ವರ್ಷಗಳಾಗೋಗಿತ್ತು. ಏನೋ ಒಂಥರ ಎಂಜಾಯ್ಮೆಂಟ್ ರೀ. ಎಲ್ಲಾ ಹುಡುಗರು ಒಟ್ಟಿಗೆ ಹೋಗ್ತಾ ಇದೀವಿ ಅಂದ್ರೆ ಆಲ್ಮೋಸ್ಟ್ ಒಬ್ಬೊಬ್ಬನೇ ಹೋಗ್ತಾ ಇರುವೆ. ಓ ನಮ್ಮ ಅಧ್ಯಕ್ಷರು ಆದಿಯವರು ಕೆಚ್ತಾವ್ರೆ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ದುಡ್ಡು ಕೊಡ್ಬೇಕಂತೆ. ಇದೆಲ್ಲ ಮಾರ್ನಿಂಗ್ ಮೋಟಿವೇಶನ್. ಇವೆಲ್ಲ ಕುಡಿಬೇಕು, ಇದೆಲ್ಲ ಇವೆಲ್ಲ ಖರ್ಚು, ಇದೆಲ್ಲ ಇದೆಲ್ಲ ಮಾಮೂಲಿ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ನೆಮ್ಮದಿಗಾಗಿ ಪ್ರಕೃತಿಯನ್ನು ಸುತ್ತಿ. ಹಿಂಗ್ ಹೇಳ್ತಾ ನಮ್ಮ ಪಯಣವನ್ನ ಆರಂಭಿಸ್ತಾ ಇದೀವಿ. ಜೈ ಕರ್ನಾಟಕ ಮಾತೆ. ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ರೀ ಇದು. ಏನೋ ಒಂಥರ ಜೋಶ ಹುಡುಗರೆಲ್ಲ ಇದ್ರೆ. ಚಿಕ್ಕ ವಯಸ್ಸಲ್ಲಿ ಕ್ರಿಸ್ಮಸ್ ದಿನ ಕೇಕ್ ತಿನ್ನಕ್ಕೆ ಅಲ್ಲಿ ಡೈಲಿ ಕಾಂತರಾಜ್ ಅವ್ರ ಊರಿದ್ದು ಆಲ್ಪಾಸ್ ನಗರ. ಅವ್ರು ಓದಿದ್ದ ಸ್ಕೂಲು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಹಾಸನ್ ಜಿಲ್ಲೆಯ ಜೀವನಾಡಿ, ನಮ್ಮೆಲ್ಲರ ಕುಡಿಯುವ ನೀರಿನ ಮಾತೆ ಹೇಮಾವತಿ ತಾಯಿ ಮೈದುಂಬಿ ಹರಿದಿದ್ದಾಳೆ. ಇಲ್ಲಿಂದ ಹೋಗಿ KRS ಇರುತ್ತೆ. ಗೊರೂರಿಂದ ಬರ್ತಾ ಇರೋದು ನೀರು. ಫುಲ್ಲು ನೀರು ಬಿಟ್ಟವ್ರೆ. ಹೇಗಿದೆ ನಮ್ಮೂರಿನ ಹೊಳೆ? ಕಮೆಂಟ್ ಮಾಡ್ಬೇಕು. ಮುಂಚೆ ಅಲ್ಲಿ ಮುಂದೆ ಈಜೊಡೆ ಬರುವಿ ನಾವೆಲ್ಲ ಹುಡುಗರು. ಅಲ್ಲೊಂದು ಬಂಡೆ ಇತ್ತು. ಆಯ್ತು, ಆಮೇಲೆ ಅಲ್ಲಿ ಇಲ್ಲೊಂದ್ಸತಿ ಹೊಡೆದಿದ್ವಿ. ನೀರಿಲ್ದಾಗ ಬರುವಿ, ಫುಲ್ಲು ನೀರು ಬಿಟ್ಬಿಟ್ಟವ್ರೆ. ನೋಡ್ಬೋದು ಇದೆಲ್ಲ. ಇದು ಯಾರ ಮನೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ತಮ್ಮ ಎಲ್ಲಾ ಸಮುದ್ರವಾದ ಬೆರಳುಗಳನ್ನ ತೋರಿಸ್ತಾ ಇದ್ದಾರೆ ಪವನ್ ಅವರು. ಆದರ್ಶ್ ಅವರು ಪೂರ್ತಿ ಆಫ್ ರೋಡ್ ಅಂತ ಇರೋ ರೋಡಲ್ಲೇ ಅವರು ಜಾಸ್ತಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೆಚ್ಕೊಂಡು ಹೋಗ್ಬಿಟ್ಟವ್ರೆ. ಮೀಟರ್ ಬೇಕು, ಮೀಟರ್. ಚಿನಿ ಮಾಸ್ಟರ್ ಅವ್ರ ಹಿಂದೆ ಬರ್ತಾ ಇದಾರೆ. ಈ ತರ ಇದೆ ಕಂಡೀಷನ್ ರೋಡ್. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಫೈನಲಿ ಟಾರ್ ರೋಡಲ್ಲೇ ಆಫ್ ರೋಡ್ ಮಾಡ್ಕೊಂಡು ಹೊಳೆನರಸೀಪುರ ತಲುಪಿದೀವಿ. ಹೊಳೆನರಸೀಪುರದಿಂದ ನೆಕ್ಸ್ಟ್ ಅರ್ಕಲ್ಗೂಡು. ಅದು ರೋಡ್ ಕಂಡೀಷನ್ ಅಷ್ಟೇ.
ಹೊಳೆನರಸೀಪುರ ಜನರಲ್ ಹಾಸ್ಪಿಟ್ಲು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಮದರ್ಸ್ ಅಂಡ್ ಚೈಲ್ಡ್ ಹಾಸ್ಪಿಟಲ್. ಎಲ್ರಿ ಕನ್ನಡ ಸಿನಿಮಾಗಳೇ ಬರ್ತಾ ಇಲ್ವಲ್ರಿ. ಬಂದ್ರೆ ಯಾರೋ ಜನಗಳು ಹೋಗ್ತಾ ಇಲ್ಲ, ಏನಪ್ಪ. ಓಹೋ ಅಣ್ಣ, ಹೊಳೆನರಸೀಪುರ ಪಾರ್ಕ್. ಹೊಳೆನರಸೀಪುರದಿಂದ ಇವಾಗ ಹೊನ್ನವಳ್ಳಿ ಬಂದಿದೀವಿ. ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಹೊನ್ನವಳ್ಳಿ ಕೃಷ್ಣ ಅಣ್ಣ ಅದ್ಭುತವಾದ ಆಕ್ಟರು. ಇದೇ ಊರವರು, ಹೊನ್ನವಳ್ಳಿ ಅವ್ರದ್ದು. ಹೊನ್ನವಳ್ಳಿ ಕೃಷ್ಣನಿಗೆ ಜೈ. ನೆಕ್ಸ್ಟ್ ಇಲ್ಲಿಂದ ಅರ್ಕಲ್ಗೂಡು, ಅಲ್ಲಿಂದ ಶನಿವಾರ ಸಂತೆ. ಮತ್ತೆ ಭೇಟಿ ಆಗೋಣ ಅರ್ಕಲ್ಗೂಡನಲ್ಲಿ. ಎಲ್ಲರಿಗೂ ಅರಕಲಗೂಡಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ಆದರ್ಶ ಅವರಂತೂ ಗಾಳಿ ಬೀಸೋ ಸ್ಪೀಡಿಗೆ ಸರಿ ಸಮಾನವಾಗಿ ಗಾಡಿ ಓಡಿಸ್ತವ್ರೆ. ಇವಾಗ ಸಿಕ್ಕವ್ರೆ. ಆಯ್ತು, ಆಮೇಲೆ ಕ್ಷಣ ಇದು. ಈ ಒಂದು ಸುಂದರ ಸಮಾರಂಭದಲ್ಲಿ ಈ ಕ್ಷಣದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಎಫ್ಸೆಟ್ ಗಾಡಿ ಕೈ ಕೊಟ್ಟಿರುವ ಕಾರಣ ನಮ್ಮ ಪ್ರವಾಸವನ್ನು 10 ನಿಮಿಷ 15 ನಿಮಿಷ ಮುಂದೂಡಲಾಗಿದೆ. ವಿರಾಮ ನಮ್ದೆಲ್ಲ ಸ್ಟ್ರಾಂಗ್ ತಿಂಡಿ ಆಗಿದೆ. ಪಾಪ ಉಪವಾಸ ಇದೆ. ಇಂಥ ಅನುಭವಗಳು ಆಗ್ಬೇಕನ್ರಿ, ಇವೇ ಕಣ್ರಿ ಮೆಮೊರಿಫುಲ್. ಆಯ್ತಣ್ಣ, ಈ ಕಡೆ ನೋಡಿ, ಬೈಕ್ ನ ಮನದಾಳದ ಮಾತು. ಅಣ್ಣ ಇವ್ರ ಅನ್ನ ತಿಂತಾರ, ಹೇಳ್ತಿಂತಾರ ಅಣ್ಣ. ಎಷ್ಟು ತಡದೆ ಅಣ್ಣ, ಬ್ಯಾಡ ಅಣ್ಣ ನನ್ ಮಕ್ಳ ಕೈ ಗಿಡ ಬೇಡ ಅಂತ. ನಮ್ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಆ ಭಗವಂತ ನನ್ನೋನಿದ್ರೆ ಸರ್ವ ನಾಶನ ಮಾಡ್ಬೇಕು. ನಮ್ ಚಿನ್ನು ಇಂಜಿನಿಯರಿಂಗ್ ಮಾಡಿದ್ಕೋ ಸಾತ್ಕ ಆಯ್ತು ಕಣ್ರಿ. ಏನೇನೋ ಬಿಚ್ಚಿ ಏನೇನೋ ಮಾಡ್ತಾವನೆ. ಅಂತರಾಜ್ ಅವರು ಈಗ ತಳ್ಳಿ ಸ್ಟಾರ್ಟ್ ಮಾಡ್ತೀನಿ ಅಂತ ತಳ್ತಾವ್ರೆ. ಜೈ ಆಂಜನೇಯ. ಬಂದಿದ್ದಾರೆ ಈಗ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಇವರು. ಇವರು ಬ್ರಾಡ್ಲಿ ಅವ್ರ ಶಿಷ್ಯ. ಎಲೆಕ್ಟ್ರಿಕಲ್ಸ್ ಅಲ್ಲಿ ಬರುತ್ತೆ, ಅದೆಲ್ಲ ಮೆಕ್ಯಾನಿಕಲ್ ಅಲ್ಲಿ ಬರಲ್ಲ. ನೋಡಿ ಯಾವ ರೀತಿ ಸಂಶೋಧನೆ ಮಾಡ್ತಾ ಇದಾರೆ ಅಂತ. ವೀಕ್ಷಕರ, ನಿಮ್ದೇ ಯಾವ್ದಾರ ಗಾಡಿ ಏನಾರ ಆಗಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಆನ್ ದಿ ಸ್ಪಾಟ್ ಯಾವ್ದೇ ಊರಲ್ಲಿ ಇದ್ರು ಅಲ್ಲೇ ಒಂದ್ಸರಿ ಮಾಡ್ಕೊಡ್ತಾರೆ. ಇನ್ನೊಂದು ವರ್ಷ ಹಿಂದಿನ ಮುಗಿಸ್ತೀವಿ, ಆಮೇಲೆ ಫ್ರೀನೇ ಫುಲ್. ನೋಡಿ ಬಿಚ್ ಎಸಿತಾ ಇರ್ತಾರೆ. ಸ್ವಲ್ಪ ಸರಿ ಇಲ್ಲ ಅಂದ್ರೆ ಬಿಸಾಗೋದೇ. ಅವ್ರೆ ಗಾಡಿದ ಹೆಂಗೆ ಬಿಚ್ಚಿತ್ತವ್ರೆ, ಅವ್ರು ಹಿಂಗೆ ಬಿಚ್ಚಾಕ್ತಾವ್ರೆ. ನಮ್ದು ಬ್ಯಾಟ್ರಿ ಹೆವಿ ಬ್ಯಾಟ್ರಿ, ಫ್ಯೂಸ್ ಗೀಸ್ ಸುಟ್ಟೋಗ್ಬಿಟ್ರೆ ಯಾವ ಇವೆಲ್ಲ
ಅದಕ್ಕೆ ನಿಜವಾಗ್ಲೂ ದೊಡ್ಡ ಬ್ಯಾಟ್ರಿ ಕಣ, ಇದು ಯಾವ್ದೋ ಮೋಟನೇ ನಮ್ ಸ್ಪ್ಲೆಂಡರ್ ಬ್ಯಾಟ್ರಿ ಇದ್ದಂಗೆ ಐತೆ. ಈ ಒಂದು ಸಂದರ್ಭದಲ್ಲಿ ಮುತುವರ್ಜಿಯಿಂದ ಚಾಕುಚಕ್ತವಾಗಿ ಇಂಜಿನ್ ಅನ್ನು ಬಿಚ್ಚುತ್ತಿರುವ ನೋಡಿ ಫಾರಿನ್ ಬ್ರೀಡ್ ಇದೆ. ಆದರ್ಶಾದಿ ಅವರು ತಮ್ಮೆಲ್ಲಾ ಸ್ಕಿಲ್ಸ್ ಅನ್ನ ಬಳಸಿ ಕ್ರಾಸ್ ಬಿಡ್ ಮಾಡ್ತಾವ್ರೆ. ಸ್ಟಾರ್ಟ್ ಆದ್ರೆ ನೀವು ನಿಮ್ ಮನೇಲಿ ಇದೇ ತರ ಮಾಡ್ಕೊಳ್ಳಿ. ಏನಾಗುತ್ತೋ ದೇವ್ರೆ. ವೈರ್ ಬರ್ತಾ ಇಲ್ಲ. ವೈರ್ ಬರೋದ ಕಾರಣ ಇನ್ನೊಂದೇನ ಕಿತ್ತವ್ರೆ, ತಡೀರಿ. ಇದು ಕ್ಲಿಯರ್ ಆಗಿ ತೋರಿಸಿ. ಬ್ಯಾಟ್ರನ್ನೇ ಕಿತ್ತಾಕ್ಬೇಕು. ಬರ್ತಾಯ್ತಾ? ಬರ್ತಾ ಇಲ್ಲ. ಬರ್ತಾಯ್ತಾ? ಬರ್ತಾ ಇಲ್ಲ. ಬರ್ತಾಯ್ತಾ? ಬರ್ತಾ ಇಲ್ಲ. ನಮ್ಮ ಪಯಣ ಇನ್ನು ತುಂಬಾ ದೂರ ಇತ್ತು. ಯಾಕೋ ಇಲ್ಲಿಗೆ ಅಂತ್ಯವಾಗೋ ತರ ಕಾಣ್ತಾ ಇದೆ. ತಿಂಡಿ ತಿನ್ನ ಕರ್ಕೊಲ್ಗಳಿಗೆ ಬಂದಂಗ ಆಯ್ತು. ಕ್ಯಾಮ್ರಾಮ್ಯಾನ್ ಪೃಥ್ವಿ ಜೊತೆ ಪ್ರತಿನಿಧಿ ಮೋಹಿತ್, ರಿಪೋರ್ಟರ್ ಮೋಹಿತ್. ಚಾಲೂ ಮಾಡಿದ ವ್ಯಕ್ತಿ ವೀರಾದಿ ವೀರ, ಶೂರಾದಿ ಶೂರ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇನ್ನು ಎಲ್ಲ ಬಿಚ್ಚಿ ಹೇಳ್ಬೇಕಾಗ್ತದೆ, ದಯಮಾಡಬೇಡ ಅಂತ ಹೇಳಿ ವೀರ ವೇಷ ಮೆರೆದ ಆಲಿಯವರು 200 ರೂಪಾಯಿ ಕೊಟ್ರೆ ಅಲ್ಲೆಲ್ಲ ಸರಿಯಾಗಿ ನೋಡ್ಕೊಂಡ್ಬಿಡಿ. ಕೂದಲೆಲ್ಲ ಗುಂಗ್ರು, ಕೈಯಲ್ಲಿ ಮಾತ್ರ ಗುಂಗ್ರು. ಫಲವನ್ನು ತಿನ್ಕೊಂಡು ಹೇಗೆ ನೋಡ್ತಾ ಇದ್ದಾರೆ ನೋಡಿ. ಚಿನ್ನುನೇ ಬೇರೆ, ಅವನ ಸ್ಟೈಲೇ ಬೇರೆ. ಇದು ಸೈಲೆನ್ಸರ್. ಅದೇ ಸೈಲೆನ್ಸರ್. ಹಾಯ್ ಅಜ್ಜಿ, ಗುಡ್ ಮಾರ್ನಿಂಗ್. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಹೌದು. ಒಂದಾಯ್ತಾ? ನೆಕ್ಸ್ಟ್ ಅವರೇ ಬಂದ್ರು ಬಿಡ. ಮಳೆಗೆ ಮರ ಬಿದ್ದೋಗ್ಬಿಟ್ಟೈತೆ. ನಿಮ್ಮ ಅನಿಸಿಕೆ? ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್. ನಮ್ಮ ಪರಿಶ್ರಮ ಎಲ್ಲ ವೇಸ್ಟ್ ಮಾಡಾಕಿರೋ ಕಣ್ರಿ ನೋಡಿ. ಬೂಮ್ 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 ಅಂತ ಅವ್ರೆ. ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಕೊಂಕುರು ಕಪ್ಪೆ, ಮರ ಎಲೆಕ್ಟ್ರಿಕಲ್ ವೈರ್ ಮೇಲೆ ಬಿದ್ದು ವೈರ್ಗಳೆಲ್ಲ ಕಟ್ಟಾಗ್ಬಿಟ್ಟವೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ.
ಇದೇ ನಮ್ ಕರ್ನಾಟಕ, ಇದೇ ನಮ್ ಪ್ರಪಂಚ. ಹತ್ತು ಮಗ ಅವ್ರು ಕಟ್ ಮಾಡಿದ ಮರದ ದಿಮ್ಮಿಗಳನ್ನೆಲ್ಲ ಸೈಡಿಗೆ ಎತ್ತಾಕ್ಬಿಟ್ಟು ಮತ್ತೆ ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ಯಾವುದೇ ರೀತಿ ಅಡಚಣೆ ಇಲ್ಲದೆ ಇರಲಿ ಅಂತ ಕೇಳಿಕೊಂಡು ಲೆಟ್ಸ್ ಗೋ. ಆಂದಿವೆ ಎಡದಂಡೆ ಫಾಲ್ಸ್ ಹೋಗ್ಬೇಕಾರೆ ರೋಡಲ್ಲೇ ಈ ತರ ಒಂದು ಅದ್ಭುತವಾದ ಒಂದು ಚಿಕ್ಕ ಫಾಲ್ಸ್ ಸಿಗುತ್ತೆ. ನಾವು ಇಷ್ಟೊತ್ತು ತುಂಬಾ ಕಷ್ಟ, ನೋವು, ಬ್ಯಾಕ್ ಪೇನು, ಇದು ಅದೇನು ಬೋನ್ಸ್ ನೋವು ಎಲ್ಲ ನೋಡಿ ಈಗ ಫೈನಲಿ ಬಂಪ್ಸ್ ನೋವು, ಸಾರಿ, ಕೊನೆಗೂ ವಿ ರೀಚ್ ದ ಡೆಸ್ಟಿನೇಷನ್. ಮಟ್ಟ ಜಲಪಾತ. ಲುಕ್ ಹೌ ಬ್ಯೂಟಿಫುಲ್ ಇಟ್ ಈಸ್. ವಾವ್. ಎಡದಂಟೆ ಫಾಲ್ಸ್ ಮಿಸ್ ಆಯ್ತು. ಲೇಡೀಸ್ ನೋಡಿ, ಅಲ್ಲಿಂದ ಮುಂದೆ ಬಂದು ರೋಡ್ ಸೈಡಲ್ಲೇ ಈ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಸಿಗುತ್ತೆ. ಅಭಿಮಟ್ಟ ವಾಟರ್ ಫಾಲ್ಸ್ ಅಂತ. ಸಾಕಾಗಿದೆ. ಮಳೆನೂ ಹಂಗೆ ಸುರಿತಾ ಇದೆ. ನೋಡ್ಬೋದು ಇಲ್ಲಿ ಜನಗಳೆಲ್ಲ ಹೋಗಿ ಬರ್ತಾ ಇದ್ದಾರೆ. ಚಪ್ಪಲಿ ಇಲ್ಲೇ ಬಿಟ್ಬಿಡೋಣ. ಚಪ್ಪಲಿ ಇಲ್ಲೇ ಬಿಟ್ಟವನ್ ಬರ. ಏನಂತೆ ಇಲ್ಲಿ ಡೌನ್ವರ್ಗೂ ಹೋಗ್ಬೋದು. ಇಳಿರಿ ಗದ್ದೆಗೆ, ಇಳಿರಿ ಪವನ್ ಅವ್ರೆ. ಯಾಕೆ ಇಳಿರಿ ಗದ್ದೆಗೆ. ಗದ್ದೆ ಗದ್ದೆ ನಾಟಿ ಮಾಡಕ್ ಹೋಗ್ತಿರೋದಕ್ಕೆ ನಾವು ಅಫಿಷಿಯಲ್ ಗದ್ದೆ ನಾಟಿಗಾರರು. ಚರ್ಕಿನು ಹೆಲ್ಮೆಟ್ ಹಾಕಂಗ್ ಗದ್ದೆ ನಾಟಿ ಮಾಡಕ್ ಹೋಗ್ತಾ ಇದೀವಿ. ಹಂಗೇರ ವೆರಿ ಸ್ಮಾರ್ಟ್. ಅದೆಲ್ಗೋ ಓದಾತು. ಜೀವನದಲ್ಲಿ ಈ ತರ ಗೋಲ್ ಇಟ್ಕೊಳ್ಳಿ. ನೋಡಿ, ನಮ್ಮ ಹುಡುಗಿ ಫಾಲೋ ಮಾಡೋದು ಬೇಡ ಅಂತ ಅವಂದೇ ಆದಂತ ದಾರಿಲಿ ನಡೀತಾ ಇದ್ದಾನೆ. ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಎಲ್ಲ ಬಾತ್ಕೋತಾವೆ. ನೋಡ್ರಿ ಫಾಲ್ಸ್ ನೋಡ್ರಿ. ಈ ಒಂದು ಫಾಲ್ಸಿಗೆ ಹತ್ರ ಬರ್ತಾ 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 ಯಾವ ತರ ಕಾಣ್ತಾ ಇದೆ ಅಂದ್ರೆ, ರೆಡಿ ರೆಡಿ ರೆಡಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ, ಸಟ್ ಪಟ್ ಡಡಮ್. ಶಾಕ್ ಆಯ್ತಾ? ನೋಡ್ಬೋದು ನೀವು, ಅಭಿಮಟ್ಟ ಫಾಲ್ಸ್ ಅಂತ ಸೋಮಾರ್ಪೇಟೆಲಿರೋದು. ಎಷ್ಟು ರಮಣೀಯವಾಗಿದೆ ಅಂತ ನೋಡ್ಬೋದು. ಜಸ್ಟ್ ಇಲ್ಲೇ ಮೇನ್ ರೋಡಿಂದನೇ ಕಾಣುತ್ತೆ. ಈ ಕಡೆಯಿಂದ ಬಂದು ಈ ಗದ್ದಲೆಲ್ಲ ನಡ್ಕೊಂಡು ಅಲ್ಲಿ ಹೋದ್ರೆ ಫಾಲ್ಸಿನ ಬಾಟಮ್ ಪ್ಲೇಸಿಗೆ ಹೋಗ್ತೀವಿ ನಾವು. ಸಕ್ಕದಾಗಿದೆ. ಫುಲ್ ಎಂಜಾಯ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸು. ನೋಡಿ, ಅವ್ರ ಅನುಭವನ ಕೇಳಿ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ತುಂಬಾ ಮಳೆ, ಚಡ್ಡಿ ಎಲ್ಲ ಒದ್ದೆ. ಚಡ್ಡಿ ಎಲ್ಲ ಒದ್ದೆ ಆಗಿದಾವೆ. ಆದ್ರೆ ಇಂಥ ಮಳೆ ಸೀಸನಲ್ಲೇ ಬರಬೇಕು ಇವಾಗೆಲ್ಲ. ಏನ್ ಸಕ್ಕದಾಗಿದೆ ನೋಡ್ರಿ. ನೋಡ್ರಿ ನೋಡ್ರಿ.
ಸೂಪರ್ ಆಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.